ಹೋರಾಟಗಾರ ಎಚ್ಚರಿಕೆ ನೀಡಿ ವಾಹನ ಸುಗಮ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟ ಉಮೇಶ್ ಮುದ್ನಾಳ್. ಯಾದಗಿರಿ ತಾಲೂಕಿನ ರಾಜ್ಯ ಹೆದ್ದಾರಿಗೆ ಅಂಟಿಕೊಂಡಿರುವ ರಾಮಸಮುದ್ರ ಗ್ರಾಮದಲ್ಲಿ ಹೆದ್ದಾರಿಯ ಮೇಲೆ ಚರಂಡಿ ನೀರು ಹರಿದು ಪಾಚುಗಟ್ಟಿ ದುರ್ವಾಸನೆ ಹರಡುತ್ತಿರುವುದು ಸಾರ್ವಜನಿಕರ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಅವರ ಗಮನಕ್ಕೆ ತಂದಿದ್ದರು. ಬಿಜಾಪುರ ಹೈದರಾಬಾದ್ ರಾಜ್ಯ ಹೆದ್ದಾರಿಯಲ್ಲಿ ಚರಂಡಿ ನೀರು ನಿರಂತರವಾಗಿ ಹರಿಯುತ್ತಿದ್ದ ಪರಿಣಾಮ ರಸ್ತೆ ಜಾರಿ ಅಪಾಯ ಉಂಟಾಗಿ ದಿನನಿತ್ಯ ವಾಹನ ಸವಾರರು, ಶಾಲಾ ಮಕ್ಕಳು ಹಾಗೂ ಪಾದಚಾರಿಗಳು ತೀವ್ರ ತೊಂದರೆ ಅನುಭವಿಸುತ್ತಿದ್ದರು. ಈ ಸಮಸ್ಯೆಯನ್ನು ಗಮನಿಸಿದ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ರಾಜ್ಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳಿಗೆ ಚರಂಡಿ ನೀರು ಹೆದ್ದಾರಿಗೆ ಹರಿಯದಂತೆ ತಕ್ಷಣ ಕ್ರಮ ಕೈಗೊಳ್ಳುವಂತೆ ಎಚ್ಚರಿಕೆ ನೀಡಿದರು. ಅವರ ಎಚ್ಚರಿಕೆ ಬಳಿಕ ಸಂಬಂಧಿಸಿದ ಅಧಿಕಾರಿಗಳು ತಕ್ಷಣ ಸ್ಪಂದಿಸಿ ಸಮಸ್ಯೆ ಪರಿಹಾರಕ್ಕಾಗಿ ಕಾಮಗಾರಿ ಆರಂಭಿಸಿದ್ದಾರೆ. ಹೆದ್ದಾರಿಯ ಮೇಲೆ ಹರಿಯುತ್ತಿದ್ದ ಚರಂಡಿ ನೀರನ್ನು ತಡೆಗಟ್ಟುವ ಹಾಗೂ ಸರಿಯಾದ ನೀರು ಹರಿವಿನ ವ್ಯವಸ್ಥೆ ಕಲ್ಪಿಸುವ ಕಾಮಗಾರಿ ಭರದಿಂದ ಸಾಗುತ್ತಿದ್ದು, 1 ವಾರದೊಳಗೆ ಕಾಮಗಾರಿ ಪೂರ್ಣಗೊಳಿಸಿ ಸ್ಥಳೀಯರ ಬಹುದಿನಗಳ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಅಧಿಕಾರಿಗಳು ಭರವಸೆ ನೀಡಿದ್ದಾರೆ. ವರದಿ ಚಂದ್ರು ದೋರನಹಳ್ಳಿ. ಯಾದಗಿರಿಯಿಂದ ಹೈದರಾಬಾದ್ಗೆ ಹೋಗ್ತಕ್ಕಂಥ ಈ ಹೈವೇ ಮುಖ್ಯ ಹೆದ್ದಾರಿ ಮೇಲೆ ಚರಂಡಿ ನೀರು ರಸ್ತೆ ಮೇಲೆ ಬಂದು ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದ್ದವು. ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯದಿಂದ ಇದು ಚರಂಡಿ ಆಗಿದ್ದಿಲ್ಲ. ತಕ್ಷಣ ಚರಂಡಿ ನಿರ್ವಹಣೆ ಮಾಡಬೇಕು, ಇಲ್ಲಾಂದ್ರೆ ಸರ್ಕಲ್ನಲ್ಲಿ ಇದೆ ರಸ್ತೆ ರಾಮಸಮುದ್ರದಲ್ಲಿ ರಸ್ತೆ ಬಂದ್ ಮಾಡಿ ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಕೆ ನೀಡಿದಾಗ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಚರಂಡಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದು ಒಳ್ಳೆ ಬೆಳವಣಿಗೆ. ನಮ್ಮ ಹೋರಾಟಕ್ಕೆ ಸಿಕ್ಕಂಥ ಜಯ. ಮುಂದೆ ಏನಾದ ತಕ್ಷಣ ಇದು ಮರಗಿರ ಮೇಲೆ ಸ್ವಚ್ಛ ಮಾಡಿ ಸಾರ್ವಜನಿಕರಿಗೆ ರಸ್ತೆ ತಿರುಗಾಡಲಿಕ್ಕೆ ಅನುಕೂಲ, ಸಾರ್ವಜನಿಕರ ವಾಹನ ಸವಾರಿಗೆ ಅನುಕೂಲ ಮಾಡಬೇಕು. ಮುಂದೆ ಯಾವುದೇ ಥರದ ಅವಘಡ ಆಗದಂತೆ ಕ್ರಮ ಕೈಗೊಳ್ಳತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಮುಂದೆ ಆಗಬೇಕಂತಕ್ಕಂಥದ್ದು ನನ್ನ ಆಗ್ರಹ. ಇದು ಚರಂಡಿ ಇರಲಿಲ್ಲ, ಚರಂಡಿ ಮಾಡಿದರು ಮೇಲೆ ಹೋಗ್ತಿದ್ವು. ಈಗ ಚರಂಡಿ ಆಗ್ಯದ. ಅಲ್ಲೆಲ್ಲಿ ದಾರಿ ಇದ್ದಲ್ಲೆಲ್ಲ ಮರಮ ಸಿಸಿದಾರ ಹಾಕಿ ಕೊಟ್ಟು ಈ ಮೋರ್ಯಾಗ ನೀರು ಚಾಲು ಮಾಡಬೇಕಂತೆ. ಯಾವ ಊರು? ರಾಮಸಮುದ್ರ. ನಿಮ್ಮ ಹೆಸರು? ಬಂಗಾರಪ್ಪ.